ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅನುಶರತ್. ಇವತ್ತು ನಾನು ನಿಮಗೆಲ್ಲ ನಮ್ಮ ಮೋದಿ ಕೇರ್ನ ಸಿಗ್ತಾರೋ ಹರ್ಬನ್ ಕಲರ್ ಪ್ರೋ ವೈಟ್ ಆಂಟಿ ಸ್ಪಾಟ್ ರೇಡಿಯೇಷನ್ ಸಿರಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಎಲ್ಲರೂ ಹೇಳಿದ ಸಿರಮ್ನ ಯಾಕೆ ಯೂಸ್ ಮಾಡಬೇಕು ಅಂತ. ಸಿರಮ್ನ ನೀವು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸಿರಮ್ ಯೂಸ್ ಮಾಡೋದ್ರಿಂದ ನಮಗೆ ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಹಾಗೆ ಕಾಂಬಿನೇಷನ್ ಸ್ಕಿನ್, ಎಲ್ಲ ಸ್ಕಿನ್ಗೂ ಸಹ ಸಿರಮ್ಮು ಯೂಸ್ ಆಗುತ್ತೆ. ನಾವು ಎಲ್ಲರೂ ಯೂಸ್ ಮಾಡಲೇಬೇಕು. 30+ ಆದಮೇಲೆ ಪ್ರತಿಯೊಬ್ಬರಿಗೂ ರಿಂಕಲ್ಸು, ಆಮೇಲೆ ಅನ್ಇವನ್ ಸ್ಕಿನ್ ಟೋನ್, ಹಾಗೆ ಪಿಗ್ಮೆಂಟೇಷನ್ನು, ಹೀಗೆಲ್ಲ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ಸಿರಮ್ನ ಯೂಸ್ ಮಾಡ್ತಾ 30+ ಆದಮೇಲೆ ಸಿರಮ್ನ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿರೋ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಎಷ್ಟೇ ನಮ್ಮ ಸ್ಕಿನ್ ಒಳಗೆ ಓಪನ್ ಪೋರ್ಸ್ ಅವ್ರಿಗೆ, ಆಯಿಲ್ ಸ್ಕಿನ್ ಅವ್ರಿಗೆ, ಪಿಗ್ಮೆಂಟೇಷನ್ಗೆ ಎಲ್ಲರಿಗೂ ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಇದು ಡೀಪ್ ಆಗಿ ನಮ್ಮ ಸ್ಕಿನ್ ಒಳಗೆ ಇಳಿದು ನಮ್ಮ ಸ್ಕಿನ್ನ ರಿಪೇರ್ ಮಾಡುತ್ತೆ. ಹಾಗೆ ಇದರಲ್ಲಿ ನಮಗೆ ಮಲಬಾರ್ ರೂಟ್ ಎಕ್ಸ್ಟ್ರಾಕ್ಟ್ಸ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಸ್ಕಿನ್ಗೆ ಏನೇ ಥರ ಡ್ಯಾಮೇಜ್ ಆಗದಿರಂಗೆ ಇದು ನೋಡ್ಕೊಳ್ಳುತ್ತೆ. ಪ್ಯಾರಬಿನ್ ಫ್ರೀ ಹಾಗೆ ವೆಜಿಟೇಬಲ್ ಇಂದ ಮಾಡಿರುವಂತ ಸಿರಮ್, ಪ್ಯೂರ್ ನ್ಯಾಚುರಲ್. ಇದ್ರಲ್ಲಿ ಯಾವುದೇ ತರಹ ಆರ್ಟ್ ಕೆಮಿಕಲ್ಸ್ ಏನೂ ಇಲ್ಲ. ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಸಿರಮ್ನ ಯಾಕೆ ಯೂಸ್ ಮಾಡ್ತಾರೆ? ನಾವು ಸಿರಮ್ನ ಯಾವಾಗ ಯೂಸ್ ಮಾಡಬೇಕು? ಸಿರಮ್ನ ನೀವು ಫೇಸ್ ವಾಶ್, ಟೋನರ್ ಆದ್ಮೇಲೆ ಸಿರಮ್ನ ಯೂಸ್ ಮಾಡಿ, ಆಮೇಲೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ. ಹಾಗೆ ನೀವು ಯಾವ ಫೇರ್ನೆಸ್ ಕ್ರೀಮ್ ಅಥವಾ ನೀವು ಡೇ ಕ್ರೀಮ್, ಯಾವ ವೈಟ್ನಿಂಗ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ಯೂಸ್ ಮಾಡ್ಬೋದು. ಹಾಗೆ ಅದಾದ್ಮೇಲೆ ನೀವು ಮೇಕಪ್ ಯೂಸ್ ಮಾಡ್ಬೋದು. ಡೈಲಿ ಈ ಸಿರಮ್ನ ನೀವು ಯೂಸ್ ಮಾಡಲೇಬೇಕು, ಬೆಳಿಗ್ಗೆ ಮತ್ತೆ ನೈಟ್ 2 ಟೈಮು. ಇದು 1 ಡ್ರಾಪ್ ಯೂಸ್ ಮಾಡಿದ್ರೆ ಸಾಕು. ನಿಮ್ಮ ಫೇಸ್ಗೆ ಫೇಸ್ ವಾಶ್ ಆದ್ಮೇಲೆ, ಟೋನರ್ ಆದ್ಮೇಲೆ ಸಿರಮ್ನ ನೀವು ಯೂಸ್ ಮಾಡಬೇಕು. ಸಿರಮ್ ಈ ರೀತಿ ಬರುತ್ತೆ ನಿಮಗೆ. ಇದನ್ನ ನೀವು 1 ಡ್ರಾಪ್ ಅಷ್ಟೇ ನಿಮ್ಮ ಫೇಸ್ಗೆ ಹೀಗೆ 1 ಡ್ರಾಪ್ ಹಾಕಿ ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡಿ. ಓಪನ್ ಪೋರ್ಸ್ ಇರೋರ್ಗೆ ಎಲ್ಲ ನೀಟಾಗಿ ಚೆನ್ನಾಗಾಗುತ್ತೆ. ಹಾಗೆ ಆಯಿಲ್ ಸ್ಕಿನ್ ಅವ್ರಿಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದಾದ್ಮೇಲೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಯಾವುದೇ ಅನ್ಇವನ್ ಸ್ಕಿನ್, ಒಂದು ಇಲ್ಲಿ ಮೇಲೆ ಕಪ್ ಇರುತ್ತೆ, ಇಲ್ಲಿ ವೈಟ್ ಇರುತ್ತೆ, ಹಾಗೆ ಯಾವ ರೀತಿ ಆ ಸ್ಕಿನ್ ಎಲ್ಲ ನೀಟಾಗಿ ಒಂದು ಈವನ್ ಆಗಿ ನಮ್ಮ ಸ್ಕಿನ್ನ ಮಾಡುತ್ತೆ. ಕಣ್ಣತ್ರ ಎಲ್ಲ ರಿಂಕಲ್ಸ್ ಬರುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಲ್ಲೆಲ್ಲ ರಿಂಕಲ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಅವರು ಫೇಸ್ ವಾಶ್ ಮಾಡಿ, ಟೋನರ್ ಬಳಸಿ, ಸಿರಮ್ನ ಯೂಸ್ ಮಾಡಿ, ಸನ್ಸ್ಕ್ರೀನ್ ಯೂಸ್ ಮಾಡಿ, ಆಮೇಲೆ ಅವರು ವೈಟ್ನಿಂಗ್ ಕ್ರೀಮ್ ಯೂಸ್ ಮಾಡಬೇಕು. ನೈಟು ಅವರು ಫೇಸ್ ವಾಶ್ ಮಾಡಿ, ಟೋನರ್ ಹಾಕಿ, ಸಿರಮ್ನ ಯೂಸ್ ಮಾಡಿ, ನೈಟ್ ಕ್ರೀಮ್ ಯೂಸ್ ಮಾಡ್ತಾರೆ, ನೈಟ್ ಕ್ರೀಮ್ ಯೂಸ್ ಮಾಡ್ಬೋದು. ಟೀ ಟ್ರೀ ಆಯಿಲ್ ಯೂಸ್ ಮಾಡ್ತಾರೆ, ಟೀ ಟ್ರೀ ಆಯಿಲ್ ಯೂಸ್ ಮಾಡ್ಬೋದು. ಅದೇ ಸಿರಮ್ನ ಪ್ರತಿಯೊಬ್ಬರು ರೆಗ್ಯುಲರ್ ಆಗಿ 2 ಟೈಮು ಸಹ ನೀವು ಯೂಸ್ ಮಾಡಬೇಕು. ಸಿರಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಬ್ರೈಟ್ ಆಗುತ್ತೆ. ಎಲ್ಲರೂ ಸಿರಮ್ನ ಯೂಸ್ ಮಾಡಿ. ಎಷ್ಟೊಂದು ಜನ ಸಿರಮ್ ಏನಕ್ಕೆ ಯೂಸ್ ಮಾಡಬೇಕು, ಸಿರಮ್ ಯೂಸ್ ಮಾಡಲ್ಲ ಅಂತಾರೆ. ಇದು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಸಿರಮ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನ ನಾವು ಕಾಪಾಡ್ಬೋದು. ಪ್ರತಿಯೊಬ್ಬರು ಮೆನ್ಸು, ವುಮೆನ್ ಎಲ್ಲರೂ ಸಹ ಇದನ್ನ ಯೂಸ್ ಮಾಡ್ಬೋದು. ಸಿರಮ್ ಅಲ್ಲಿ ನಮ್ಮಲ್ಲಿ 3 ತರ ಸಿರಮ್ ಇದೆ. ಪ್ರೋ ವೈಟ್ ಸಿರಮ್ ಇದೆ, ಬ್ಲೂ ಲೈಟ್ ಶೀಲ್ಡ್ ಅಲ್ಲಿ ಸಿರಮ್ ಇದೆ, ಹಾಗೆ ಆಂಟಿ ಏಜಿಂಗ್ ಅಲ್ಲೂ ನಮಗೆ ಸಿರಮ್ ಇದೆ. ನಿಮ್ಗೆ ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅದನ್ನ ನೀವು ತಗೊಂಡು ನೀವು ಅದನ್ನ ಯೂಸ್ ಮಾಡ್ಬೋದು. 3 ಸಹ ತುಂಬಾನೇ ಚೆನ್ನಾಗಿದೆ. ಪ್ರೋ ವೈಟ್ ನಿಮ್ಗೆ ಪಿಗ್ಮೆಂಟೇಷನ್ಗೆ ಇದಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ನಾವು ಯೂಸ್ ಮಾಡ್ತಿರೋದ್ರಿಂದ ನಾನು ಹೇಳಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ಯೂಸ್ ಮಾಡಿ ಪ್ರತಿಯೊಬ್ರು. ಪ್ರೋ ವೈಟ್ ಸಿರಮ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.